ಮುಳಬಾಗಿಲು ತಾಲೂಕು ಅಂದ್ರೆ ಆಂಧ್ರ ಗಡಿ ಭಾಗ ಇದೆ. ಕರ್ನಾಟಕಗೆ ದೇವಮೂಲೆಯಲ್ಲಿ ಇರ್ತಕ್ಕಂತ ಒಂದು ಮುಳಬಾಗಿಲು ತುಂಬಾ ಉತ್ತಮವಾದಂತ ಒಂದು ಮುಳಬಾಗಿಲು ಇದೆ. ಯಾಕಂದ್ರೆ ನಮ್ಮ ಮುಳಬಾಗಿಲು ತಾಲೂಕು ಅಂತ ಹೇಳಿದ್ರೆ ಎಂ.ವಿ. ಕೃಷ್ಣಪ್ಪನವರು ಈ ದೇಶದ ರೈತರನ್ನ ಕಾಪಾಡಿರುವಂತ ಒಂದು ವ್ಯಕ್ತಿ ಈ ಊರಲ್ಲಿ ಹುಟ್ಟಿದ್ದವರು. ಡಿ.ವಿ. ಗುಂಡಪ್ಪನವರು ಎಂತ ಮನುಷ್ಯ ಅಂತಲ್ಲ ಹೇಳ್ಬಾರ್ದು, ಅವ್ರು ನಮ್ಮ ದೇವರು ಅಂತ ಹೇಳ್ಬೇಕು. ಎಂ.ವಿ. ಕೃಷ್ಣಪ್ಪನವರು, ಡಿ.ವಿ. ಗುಂಡಪ್ಪನವರು, ಆಮೇಲೆ ನಮ್ಮ ಆಲಂಬೂರು ಸೀನಣ್ಣವರು, ಹಾಗೆ ನಮ್ಮ ಜೆ.ಎಂ. ರೆಡ್ಡಿ ಅವರು, ಹಾಗೆ ನಮ್ಮ ಬೀರೇಗೌಡರು, ಆಮೇಲೆ ನಂಗ್ಲಿ ಮುನಿಯಪ್ಪನವರು, ಇಂತ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗೆಲ್ಲ ಹುಟ್ಟಿ ಬೆಳೆದು ಈ ಊರಿನ ಒಂದು ಪ್ರಮುಖರಾಗಿರುವಂತಹ ಒಂದು ಜಾಗ ಇದೆ. ಇಂಥ ಜಾಗದಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್, ಒಳ್ಳೆ ಒಂದು ಫೆಸಿಲಿಟಿ ಇರುವಂತ ಹಾಸ್ಪಿಟಲ್ಸ್ ಹಾಕೋದು, ಆಪರೇಷನ್ ಥಿಯೇಟರ್ಸ್, ಒಂದು ಯಾವುದೇ ಒಂದು ವೆಂಟಿಲೇಟರ್ಸ್, ಎಮರ್ಜೆನ್ಸಿಗೆ ಆಗುವಂತದನ್ನ ಸ್ವಲ್ಪ ಹಿಂದೆ ಇದ್ವಿ ನಾವೆಲ್ಲ. ಇವತ್ತು ನಮ್ಮ ಜಿಲ್ಲೆಯವರಾದಂತ ಕೋಲಾರಲ್ಲಿ ವಂಶೋದಯ ಹಾಸ್ಪಿಟಲ್ ಕೋಲಾರಲ್ಲಿದೆ. ಅವರಿಗೆ ಒಂದು ಮನವರಿಕೆ ಆಗಿದೆ. ಹಾಸ್ಪಿಟಲ್ ಅವ್ರಿಗೆ ಏನು ಮನವರಿಕೆ ಆಗಿದೆ ಅಂದ್ರೆ, ಮುಳಬಾಗಿಲು ಕಡೆಯಿಂದ ಏನಾದ್ರೂ ಎಮರ್ಜೆನ್ಸಿ ಆದಾಗ ತಗೊಂಡು ಅಲ್ಲಿಗೆ ಕೋಲಾರಕ್ಕೆ ಬಂದಾಗ ಹಾಫ್ ಅನ್ ಅವರ್ 1 ಅವರ್ ಟೈಮ್ ವೇಸ್ಟ್ ಆದಾಗ ಅವರನ್ನ ಕಾಪಾಡೋದಕ್ಕೆ ಯಾವುದೇ ರೀತಿಯಾದಂತ ಶಕ್ತಿ ಆಗೋದಿಲ್ಲ ಅಲ್ಲಿ. ಯಾಕಂದ್ರೆ 1 ಅವರ್ ಟೈಮ್ ವೇಸ್ಟ್ ಆಗಿರುತ್ತೆ, 1.5 ಅವರ್ ಟೈಮ್ ವೇಸ್ಟ್ ಆಗಿರುತ್ತೆ, 45 ಮಿನಿಟ್ಸ್ ಟೈಮ್ ವೇಸ್ಟ್ ಆಗಿರುತ್ತೆ. ಅದರಿಂದ ಅನೇಕ ಒಂದು ಪೇಷಂಟ್ಸ್ ಅನ್ನ ಕೋಲಾರ ವಂಶೋದಯ ಆಸ್ಪತ್ರೆಯಲ್ಲಿ ಅವ್ರ ಕಣ್ಣಾರೆ ನೋಡಿದೆ. ಯಾಕಂದ್ರೆ ಅವ್ರನ್ನ ಕಾಪಾಡಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅನ್ನೋ ಒಂದು ಇದು ಅವ್ರಿಗೆ ಬಂದ್ಬಿಟ್ಟೆ. ಅದರಿಂದ ಆ 1 ಅವರ್ 1.5 ಅವರ್ 45 ಮಿನಿಟ್ಸ್ 1.5 ಅವರ್ ಏನ್ ಟೈಮ್ ವೇಸ್ಟ್ ಆಗ್ತಾ ಇತ್ತು, ಅಲ್ಲಿ ಬಂದಿದ್ದ ಪೇಷಂಟ್ಗೆ ತೊಂದರೆ ಆಗ್ತಾ ಇತ್ತು, ಅದು ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮುಳಬಾಗ್ಲಲ್ಲಿ ಆ ಫೆಸಿಲಿಟೀಸ್ ಕೊಡಬೇಕು ಅಂತ ಇವತ್ತು ಮುಳಬಾಗ್ಲಲ್ಲಿ ವಂಶೋದಯ ಆಸ್ಪತ್ರೆ ಓಪನ್ ಆಗಿದೆ. ಅವ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ, ಎಲ್ಲಾ ರೀತಿಯಾದಂತ ಚೆನ್ನಾಗಿರ್ಲಿ. ನಾನ್ ನಮ್ಮ ಮುಳಬಾಗ್ಲಲ್ಲಿ ಅವ್ರು ಪ್ರಸಿದ್ಧವಾದಂತೆ ಅಂತ ಹೇಳಿದ್ರೆ ಮುಳಬಾಗ್ಲು ಆಂಜನೇಯ ಸ್ವಾಮಿ, ವಿರೂಪಾಕ್ಷೇಶ್ವರ, ಹಾವನಿ ರಾಮಲಿಂಗೇಶ್ವರ, ಗರುಡ ದೇವಸ್ಥಾನ, ಕುರುಡುಮಲೆ ಗಣಪತಿ, ನಮ್ಮ ಹೈದರಲ್ಲಿ ದರ್ಗಾ ತುಂಬಾ ಪವಿತ್ರವಾದಂಥದ್ದು, ತುಂಬಾ ಉತ್ತಮವಾದಂಥದ್ದು, ತುಂಬಾ ಒಳ್ಳೆ ಸ್ಥಾನವಾದಂಥದ್ದು. ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ತಾಲೂಕಲ್ಲಿ 101 ಮುಜರಾಯಿ ದೇವಸ್ಥಾನ ಇದೆ ಅಂದ್ರೆ ಅದು ಮುಳಬಾಗಿಲು ತಾಲೂಕು ಮಾತ್ರ ಭಾರತ ದೇಶದಲ್ಲಿ ಪ್ರಸಿದ್ಧವಾದಂಥದ್ದು. 101 ಮುಜರಾಯಿ ದೇವಸ್ಥಾನ ಇರುವಂತದ್ದು. ಅಂತ ಒಂದು ಜಾಗದಲ್ಲಿ ಈ ವಂಶೋದಯ ಆಸ್ಪತ್ರೆ ಈ ಫೆಸಿಲಿಟೀಸ್ ಅಂತ ಅದು ಬೇಕಾಗಿದೆ ಜನಕ್ಕೂ. ಆದ್ರೆ ಫೈನಲ್ ಆಗಿ ನಿಮ್ಮೆಲ್ರಿಗೂ ಒಳ್ಳೇದಾಗಿ, ನಿಮ್ ಕೈಗುಣ ಚೆನ್ನಾಗಿರ್ಲಿ ಡಾಕ್ಟರ್ಸ್ದು. ಆಮೇಲೆ ಎಲ್ಲರಿಗೂ ಆರೋಗ್ಯ ಸರಿ ಇಲ್ಲ ಅಂತ ಇಲ್ಲ ಬಂದವ್ರಿಗೆ ಒಳ್ಳೇದಾಗ್ಲಿ, ಅವ್ರ ಆರೋಗ್ಯವನ್ನ ಕಾಪಾಡೋ ಒಂದು ಶಕ್ತಿ ನಮ್ಮ ಆಂಜನೇಯ ಸ್ವಾಮಿ, ಕುರುಡುಮಲೆ ಗಣಪತಿ, ಹೈದರ ದರ್ಗಾ ನಿಮ್ಗೂ ಡಾಕ್ಟರ್ಸ್ಗೂ ಕೊಡ್ಲಿ. ಡಾಕ್ಟರ್ಸ್ ಅವ್ರನ್ನ ಕಾಪಾಡುವಂತ ಶಕ್ತಿ ನಿಮ್ಗಿರ್ಲಿ. ಆದ್ರೆ ಫೈನಲ್ ಆಗಿ ಒಂದ್ ಹೇಳ್ತೀನಿ, ಜನಗಳಿಗೆ ಯಾರಿಗೆ ಆಗ್ಲಿ ಪರಿಸ್ಥಿತಿ ಸರಿ ಇಲ್ಲದೆ ಜೈಲಿಗೆ ಹೋಗ್ಬಾರ್ದು, ಆರೋಗ್ಯ ಸರಿ ಇಲ್ಲದೆ ಆಸ್ಪತ್ರೆಗೆ ಬರಬಾರ್ದು. ಈ ಎರಡು ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ನೆಮ್ಮದಿಯಾಗಿ ಬದುಕಬೇಕು. ಆದ್ರೂನು ರೋಡಲ್ಲಿ ಹೋಗ್ತಾ ಇರುವಾಗ 2 ವೀಲರ್ ಅಲ್ಲಿ ಜಾರಿ ಬೀಳ್ತಾರೆ, ಏನು ಮಾಡಕ್ಕಾಗಲ್ಲ. ಯಾರೋ ನಾಯಿ ನುಗ್ಗಿ ಬೀಳುತ್ತೆ, ಹೆಚ್ಚಾಗಿ ಬೀಳ್ತಾರೆ, ಅವಾಗ ಎಲ್ಲಿ ಹೋಗ್ಬೇಕು ನಾವು? ಇಲ್ಲೇ ಬರ್ಬೇಕು. ಅದಕ್ಕೋಸ್ಕರ ಇಂಥ ಫೆಸಿಲಿಟಿ ಹಾಸ್ಪಿಟಲ್ ಒಂದು ಬೇಕಾಗಿದೆ. ಖಂಡಿತವಾಗ್ಲು ಒಳ್ಳೇದಾಗ್ಲಿ, ನಿಮ್ಗೆ ದೇವ್ರ ಶಕ್ತಿ ಕೊಡ್ಲಿ ಸರ್. ಡಾಕ್ಟರ್ಸ್ಗೆ ಎಲ್ಲರಿಗೂ ಬಂದಿದ್ದಂತ ಯಾರು ಪೇಷಂಟ್ಸ್ ಬರ್ತಾರೆ ಅವ್ರನ್ನ ಕಾಪಾಡುವಂತ ಶಕ್ತಿ ನಿಮ್ಮಲ್ಲಿ ಕೊಡ್ಲಿ ಅಂತ ನಮ್ಮ ಆಂಜನೇಯ ಸ್ವಾಮಿ, ಹೈದರ ದರ್ಗಾನ ಪ್ರಾರ್ಥನೆ ಮಾಡ್ತೀನಿ. ನನ್ನ ಮಾತನ್ನ ಮುಗಿಸ್ತೀನಿ. ಒಳ್ಳೇದಾಗ್ಲಿ.